ಹೆಸರು ರಾಜ್ಯಾದ್ಯಂತ ಆಟೋ ಎಲ್ಪಿಜಿ ಗ್ಯಾಸ್ ಕೊರತೆಯಿಂದಾಗಿ ಯಾದಗಿರಿಯಲ್ಲಿ ಕೂಡ ಆಟೋ ಗ್ಯಾಸ್ ಕೊರತೆ ಉಂಟಾಗಿದೆ. ಗೋ ಗ್ಯಾಸ್ ಸ್ಟೇಷನ್ನಲ್ಲಿ ಗ್ಯಾಸ್ ಖಾಲಿ. ಗ್ಯಾಸ್ ಸ್ಟೇಷನ್ನಲ್ಲಿ ನೋ ಸ್ಟಾಕ್ ಬೋರ್ಡ್ ಅಳವಡಿಕೆ ಮಾಡಲಾಗಿದೆ. ಗ್ಯಾಸ್ ಕೊರತೆಯಿಂದ ಆಟೋ ಚಾಲಕರು ಸಂಕಷ್ಟ ಎದುರಿಸುವಂತಾಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಇವೆ 300ಕ್ಕೂ ಹೆಚ್ಚು ಎಲ್ಪಿಜಿ ಆಟೋಗಳು. ಆದರೆ ಗ್ಯಾಸ್ ಸಿಗದಕ್ಕೆ ಆಟೋ ಚಾಲಕರು ಸಂಕಷ್ಟ ಎದುರಿಸಬೇಕಾಗಿದೆ. ತಿಂಗಳ EMI ಪಾವತಿ ಮಾಡಲು ಕಷ್ಟವಾಗ್ತಿದೆ. ಕೂಡಲೇ ಎಲ್ಪಿಜಿ ಗ್ಯಾಸ್ ಕೊರತೆ ನೀಗಿಸುವಂತೆ ಆಟೋ ಚಾಲಕರು ಆಗ್ರಹಿಸಿದ್ದಾರೆ. 56 ರೂಪಾಯಿ ಪೆಟ್ರೋಲ್ ಇತ್ತು, ಡೀಸೆಲ್ ಇದೆ, LPG ಇತ್ತು ರೀ. ಆಮೇಲೆ 80 ರೂಪಾಯಿ ಮಾಡಿದ್ದಾರೆ. ಆಮೇಲೆ ನಮ್ಗೆ ಗ್ಯಾಸ್ ಆದರೆ ಪಡ್ದಲ್ಲಿ ಬೀಳುತ್ತೆ ಸರ್, 25 ಬರ್ತದೆ ಎವರೇಜ್. ಪೆಟ್ರೋಲ್ ಆದರೆ ಎವರೇಜ್ ಬರಲ್ಲ ರೀ. ಪೆಟ್ರೋಲ್ ರೇಟು 112 ರೂಪಾಯಿ ಮಾಡಿದ್ದಾರೆ. ಇವರಾದರೆ 130 ಆದರೆ ತರಿಸ್ತೀವಿ, ಇಲ್ಲಾಂದರೆ ತರಿಸಲ್ಲ ಅಂತ ಹೇಳ್ತಾರೆ. ನಮ್ಮ ಜೀವನ ಇದ್ರ ಮೇಲೆ ನಡೆಯೋದು ಸರ್. ಏನು ನಾವು ಇದನ್ನ ಹೆಂಗೆ ಮಾಡ್ಬೇಕು ಸರ್? ಅದು ನಮ್ಮ ಸಂಸಾರಲ್ಲಿ ಇದ್ರ ಮೇಲೆ ನಡೆಯೋದು. ಇದನ್ನು ನಂಬಿಕೊಂಡು ನಾವು LPG ತೊಗೊಂಡಿದ್ವಿ, ಡೀಸೆಲ್ ಗಾಡಿ ಮಾರಿ ಇದು ತೊಗೊಂಡಿದ್ವಿ. ಅದನ್ನು ಇದರಲ್ಲಿಂತಲೇ ಮತ್ತೆ ನಮ್ಗೆ ಕೊರತೆ ಆಗ್ಲತ್ತಿದೆ. ನಮ್ಗೆ ಇದು ಪರಿಹಾರ ಮಾಡಿಸ್ಕೊಡ್ಬೇಕು ಸರ್. ನಾವು ಸಿಗ್ತಾ ಇಲ್ಲ ಸರ್. ಅಂದರೆ ಗ್ಯಾಸ್ ವ್ಯವಸ್ಥೆ ಮಾಡಿಕೊಡ್ಬೇಕು. ಗ್ಯಾಸ್ ವ್ಯವಸ್ಥೆ ನೀವು ಮಾಡಿಕೊಡ್ಬೇಕು. ಅಂದರೆ ಕಡಿಮೆ ರೇಟಿಗೆ ಕೊಡ್ಬೇಕು. ಕಡಿಮೆ ರೇಟಿಗೆ ಕೊಡ್ಬೇಕು ಸರ್. ನಿಮ್ಮ ಹೆಸರು? ನಮ್ಮ